ಹಾಯ್ ಫ್ರೆಂಡ್ಸ್, ಸೀರಿಯಲ್ ಸಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರಂಗನಾಥ್ ಅವರು ಇವನ ಹತ್ರ ಇದ್ದದ್ದು ದುಡ್ಡನ್ನು ಇವನ ಜೊತೆ ಇರೋ ಹುಡುಗಿ ಓದ್ಕೊಂಡು ಹೋದ್ಲು. ಅವಳು ಆ ದುಡ್ಡು ಕೊಟ್ಟಿದ್ದಿದ್ರೆ ನಾನು ತೊಗೊತಾ ಇದ್ನಪ್ಪ, ಆದರೆ ಈ ದುಡ್ಡು ಕೊಟ್ಟಿರೋದು ಪಾಪ ರೋಹಿಣಿ ಅಪ್ಪ, ಇದ್ರ ಮೇಲೆ ನನ್ನ ಅಧಿಕಾರ ಇರಬಾರ್ದು ಕಣೋ ಅಂತ ಸೂರ್ಯನಿಗೆ ಹೇಳ್ತಾನೆ ರಂಗನಾಥ್. ಅದಕ್ಕೆ ಸೂರ್ಯ ಇಷ್ಟೊಂದು ಒಳ್ಳೆಯದು ಒಳ್ಳೆಯರಾಗಬೇಡಿ ಅಪ್ಪ ಅಂತ ಹೇಳ್ತಾನೆ. ರಂಗನಾಥ್ ಒಳ್ಳೆಯವ್ರಿಗೆ ಒಳ್ಳೆ ತೆರಿಗೆ ಮೋಸ ಮಾಡೋದು ಪಾಪಿಗಳು ಜನ ಕಣೋ, ಭಗವಂತ ಅಲ್ಲ. ನನ್ನದೇ ದುಡ್ಡು ಆಗಿದ್ದರೆ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ರಂಗನಾಥ್. ಆವಾಗ ಮನೋಜ್, ಅಪ್ಪ ನಿಂದು ದುಡ್ಡು ಕೊಡದೇ ಇರೋ ಮಗನೇ ಅಲ್ಲ ನಾನು, ನೋಡ್ತಾ ಇರಿ, ಈ ದುಡ್ಡಲ್ಲಿ ಬಿಸ್ನೆಸ್ ಮಾಡಿ ಖಂಡಿತ ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಇದ್ದಳು, ಮನೋಜ್ ನಿಜನೇನೋ ನೀನು ಬಿಸ್ನೆಸ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಮನೋಜ್, ಹ್ಞೂನಮ್ಮ, ಇಷ್ಟು ದಿನ ದುಡ್ಡು ಇಲ್ಲದೆ ನಾನೇನು ಮಾಡೋಕ್ಕಾಗಿಲ್ಲ, ಇವಾಗ ದುಡ್ಡು ಇದೆ, ಜೊತೆಯಲ್ಲಿ ರೋಹಿಣಿನೂ ಇದ್ದಾಳೆ, ಗೆಲ್ತೀನಮ್ಮ, ಗೆದ್ದೇ ಗೆಲ್ತೀನಿ, ನೋಡ್ತಿರೋ ಅಂತ ಹೇಳ್ತಾಳೆ. ರೋಹಿಣಿ ಅದಕ್ಕೆ, ಅತ್ತೆ ಖಂಡಿತ ಇದರಲ್ಲಿ ಲಾಭ ಮಾಡಿ ಮಾವನ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾಳೆ ರೋಹಿಣಿ. ಆಮೇಲೆ ರೋಹಿಣಿ, ಬರೀ ಈ 15 ಲಕ್ಷ ಅಲ್ಲ ಅತ್ತೆ, ಇನ್ನೂ 15 ಲಕ್ಷ ಕೊಡ್ತಿದ್ದಾರೆ, ಟ್ರಾನ್ಸಾಕ್ಷನ್ ಏನೋ ಪ್ರಾಬ್ಲಮ್ ಇದೆಯಂತೆ, ಅದಕ್ಕೆ ಅದನ್ನು ನಿಧಾನವಾಗಿ ಕೊಡ್ತೀನಿ ಅಂದರು. ಆ ಎಲ್ಲ ದುಡ್ಡನ್ನು ಸೇರಿಸಿ ಒಳ್ಳೆ ಬಿಸ್ನೆಸ್ ಮಾಡ್ತೀವಿ, ಅಷ್ಟೇ ಅಲ್ಲ ಇಷ್ಟು ದಿನ ಯಾರ್ಯಾರು ಇವರನ್ನು ಹೀಯಾಳಿಸ್ತಾ ಇದ್ರೋ ಅವರಿಗೆಲ್ಲ ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದವನು, ಕೊಡಮ್ಮ ಕೊಡು ತಾಯಿ, ಯಾರು ಬೇಡ ಅಂದರು, ಕೊಡಬೇಕಾಗಿರೋ ದುಡ್ಡು ಕೊಡು ಅಂದರೆ ಉತ್ತರ ಕೊಡ್ತೀನಿ ಅಂತೀಯಲ್ಲ ಅಂತ ಹೇಳ್ತಾನೆ ಸೂರ್ಯ. ಆವಾಗ ರೋಹಿಣಿ, ಅತ್ತೆ ಇನ್ಮೇಲೆ ಮನೋಜ್ ಅವರ ಬಗ್ಗೆ ಯಾರೂ ಮಾತಾಡೋ ಆಗಿಲ್ಲ, ಹಾಗೆ ಯಾರಾದರೂ ಮಾತಾಡಿದ್ರೆ ನಾನು ಡಬಲ್ ಮಾತಾಡ್ತೀನಿ, ಇನ್ಮೇಲೆ ಈ ಮನೆ ಜವಾಬ್ದಾರಿ ನಾನೇ ತೊಗೊತೀನಿ ಅಂತ ಹೇಳ್ತಾಳೆ. ಶಾಂತಿ ಅದಕ್ಕೆ, ಅಯ್ಯೋ ಇದನ್ನೆಲ್ಲ ಮಾಡ್ತೀಯಾ ಅಂತ ಗೊತ್ತು ಕಣಮ್ಮ ರೋಹಿಣಿ, ಗೊತ್ತು, ನೀನು ಇದನ್ನೆಲ್ಲ ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಮೇಲೆ ನಿಮ್ಮ ಅಪ್ಪ ಫ್ರಾಡು ನನ್ನ ಮಗ ಅಂತ ಅಂದ್ಕೊಂಡಿದ್ದೆ, ಅಲ್ಲ ಫ್ರಾಡ್ ನನ್ನ ಮಗ ಅಂದ್ಕೊಬಿಟ್ರೆ ಅಲ್ಲ, ಕಣ್ಣ ತುಂಬ ಒಳ್ಳೆಯವರು ಅಂತ ಅಂತಾಳೆ. ರಂಗನಾಥ, ಆಯಿತು ಬಿಡೆ, ನೀ ಬರೋದಿಲ್ಲ, ಬಂದುಬಿಟ್ರೆ ನೀನು ಹೀಗೆ ಮಾತಾಡೋದು ಅಂತ ಹೇಳ್ತಾನೆ ರಂಗನಾಥ್. ಏನೋ ಬಿಸ್ನೆಸ್ ಮಾಡ್ತೀನಿ ಅಂದೆಲ್ಲಪ್ಪ, ಯಾವ ಬಿಸ್ನೆಸ್ ಮಾಡ್ತೀಯಾ ಅಂತ ಮನೋಜ್ಗೆ ಕೇಳ್ತಾರೆ. ಅದಕ್ಕೆ ಮನೋಜು, ಇಲ್ಲಪ್ಪ ದುಡ್ಡು ಇರಲಿಲ್ಲ ಅಲ್ಲ ಅಪ್ಪ, ಯಾಕೆ ತಲೆಗೆ ಕೆಲಸ ಕೊಡೋದು ಅಂತ ಸುಮ್ಮನಿದ್ದೆ, ಈಗ ದುಡ್ಡು ಬಂದಿದೆಯಲ್ಲ, ಇವಾಗ ನೋಡು ತಲೆಗೆ ಹೇಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ತಾನೆ ಮನೋಜು. ಅದಕ್ಕೆ ರಂಗನಾಥ್, ನೀನು ತಲೆ ಓಡಿಸೋಕ್ಕೂ ದುಡ್ಡು ಬರಬೇಕಿತ್ತೇನೋ ಅಂತಾನೆ. ಮನೋಜ್ ಅದಕ್ಕೆ, ಅಫ್ಕೋರ್ಸ್ ಡ್ಯಾಡ್, ಮಲ್ಟಿ ಮಿಲಿಯನರಿ ಆಗೋನು ಏನೇ ಮಾಡಬೇಕಾದ್ರೂ ತುಂಬ ಯೋಚನೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್, ಮಹಾನುಭಾವ ಕಣಪ್ಪ ನೀನು, ಇನ್ಮೇಲಾದರೂ ನೀನು ಇಷ್ಟಪಡೋ ಬಿಸ್ನೆಸ್ ಮಾಡಿ ಊರು ಇಷ್ಟಪಡೋ ಹಾಗೆ ಬದುಕು ಅಂತಾನೆ. ಅದಕ್ಕೆ ಶ್ರುತಿ, ಎನಿವೇಸ್ ರೋಹಿಣಿ ಅವರೇ, ಕೊನೆಗೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತಾಳೆ ಶ್ರುತಿ. ರೋಹಿಣಿ ಥ್ಯಾಂಕ್ ಯು ಅಂತಾಳೆ. ಶಾಂತಿ ಶ್ರುತಿಗೆ, ಸುಬ್ಬಿ ನೀನು ನಮ್ಮ ಮನೆಯ ಕಾಲಿಟ್ಟ ಗಳಿಗೆ ಕಣಮ್ಮ, ಮಡ್ಚಿಟ್ಟಿರೋ ಹಾಸಿಗೆಯಲ್ಲಿ ಮುಚ್ಚಿಟ್ಟಿರೋ ದೀಪದ ಹಾಗೆ ಇತ್ತು ಅದೃಷ್ಟ, ಈಗ ಬೆಳಕಿಗೆ ಬರ್ತಾ ಇದೆ, ಕೆಲವರು ಇದ್ದಾರೆ ಹೆಜ್ಜೆ ಇಡೋದ್ರಲ್ಲಿ ಉರುಳಾಡಿದ್ರೂ ಅದೃಷ್ಟ ಬರೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದವನು, ಓಯ್ ಮೀನಮ್ಮ ನಿನ್ನ ಬಗ್ಗೆನೇ ಈ ಮಾತನ್ನು ಮಾತಾಡ್ತಾ ಇರೋದು ಅಂತಾನೆ. ಆವಾಗ ಮೀನಾ, ಗೊತ್ತು ನನ್ನ ಮೇಲೆ ಇಲ್ದಿರೋ ವಿಶೇಷವಾದ ಪ್ರೀತಿ ಅತ್ತೆಗೆ ಇನ್ನಾರ ಮೇಲೆ ಇರುತ್ತೆ ಹೇಳಿ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಶಾಂತಿ, ಈ ಕೌಂಟರ್ಗಳಿಗೆ ಏನು ಕಮ್ಮಿ ಇಲ್ಲ ಅಂತಾಳೆ. ಹೋಗು ರೋಹಿಣಿಗೆ ಜ್ಯೂಸ್ ಮಾಡಿಕೊಂಡು ಬಾ ಅಂತ ಹೇಳ್ತಾಳೆ ಮೀನಾಗೆ ಶಾಂತಿ. ಸೂರ್ಯ, ಯಾಕೆ ಬಂದ್ಬಿಡು, ಇನ್ನೂ 48 ದಿನ ಆಗಿಲ್ಲ, ಇನ್ನೂ ವ್ರತ ಕಂಪ್ಲೀಟ್ ಆಗಿಲ್ಲ, ಅದು ಕಂಪ್ಲೀಟ್ ಆಗೋವರೆಗೂ ಈ ಥರ ಕಂತ್ರಿ ಕೆಲಸ ಮಾಡಿಬಿಟ್ರೆ ಅವರಪ್ಪ ಪರ್ಮನೆಂಟ್ ಜೈಲಲ್ಲಿ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಅಂತಾನೆ. ಶಾಂತಿ, ದುಡ್ಡು ಬಂತಲ್ಲ ಬಿಡೋ ಅಂತ ಹೇಳ್ತಾಳೆ ಶಾಂತಿ. ಸೂರ್ಯ, ಅವರಪ್ಪ ಯಾರಿಗೆ ಬೇಕು ಅಲ್ವಾ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ, ಅಯ್ಯಯ್ಯೋ ಹಾಗಲ್ಲ, ದುಡ್ಡು ಬಂದ ಮೇಲೆ ದೇವರ ಅನುಗ್ರಹ ಸಿಕ್ಕ ಹಾಗೆ, ನಿನ್ನ ಹೆಂಡತಿ ಹತ್ರ ಜ್ಯೂಸ್ ಕೇಳಿದ್ನಲ್ಲಪ್ಪ, ಅದಕ್ಕೆ ಈ ಗೀಚ್ಕೊಳ್ಳು ಹೊಟ್ಟೆಯಲ್ಲಿ ನಿನಗೆ ಅಂತ ಹೇಳ್ತಾಳೆ. ಆಮೇಲೆ ಶಾಂತಿ, ಅಮ್ಮ ರೋಹಿಣಿ, ನೀನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊ, ನಾನು ನಿನಗೆ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಸರಿನಾ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ಕೊಂಬರೋಕೆ ಹೇಳ್ತಾಳೆ.
ಆಗ ರಂಗನಾಥ್, ಶಾಂತಿ ABC ಜ್ಯೂಸ್ ಅಲ್ಲ ಕಣೆ, ಒಳ್ಳೆ ಜ್ಯೂಸು ಕೊಡೆ ಇವತ್ತು ಅಂತ ಹೇಳ್ತಾನೆ. ಆಮೇಲೆ ರೋಹಿಣಿ ರಂಗನಾಥ್ಗೆ ಬಟ್ಟೆ ತಂದಿರ್ತಾಳೆ, ಕೊಡ್ತಾಳೆ. ಇಲ್ಲಿನ ಸನ್ನಿವೇಶ ಮುಗಿಯುತ್ತೆ ಇವ್ರದ್ದು. ಆಮೇಲೆ ರೂಮ್ನಲ್ಲಿ ಸೂರ್ಯ ಏನೋ ಯೋಚನೆ ಮಾಡ್ಕೊಂತ ನಿಂತಿರ್ತಾನೆ. ಅಲ್ಲಿಗೆ ಮೀನಾ ಬರ್ತಾಳೆ. ಆವಾಗ ಮೀನಾ ಹೇಳ್ತಾಳೆ, ನಾವು ಬೆಂಗಳೂರು ವೆದರ್ನ ನಂಬೋಕೆ ಆಗಲ್ಲ. ಇವತ್ತು ಚಳಿ ಆಗುತ್ತೆ, ನಾಳೆ ಉರಿ ಬಿಸಿಲು. ಇವತ್ತು ನೋಡಿದ್ರಾ ಉರಿ ಬಿಸಿಲು. ಪಾಪ ನೀವು ಕಾರ್ ಓಡಿಸೋಕೆ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಮಜ್ಜಿಗೆ ಮಾಡಿ ಬಾಟ್ಲಿಗೆ ಹಾಕಿ ಕೊಡ್ಲಾ ಅಂತ ಕೇಳ್ತಾಳೆ. ಸೂರ್ಯ, ಮಜ್ಜಿಗೆ ವಿಷಯ ಬಿಡೆ, ನೀ ಏನಂದೆ ಅಂತ ಕೇಳ್ತಾನೆ. ಮೀನಾ, ಮಜ್ಜಿಗೆ ಮಾಡಿ ಕೊಡ್ತೀನಿ ಅಂದೆ ಅಂತ ಹೇಳ್ತಾಳೆ. ಸೂರ್ಯ, ಮಜ್ಜಿಗೆ ವಿಷಯ ಬಿಡೆ, ರೋಹಿಣಿಯವರ ಅಪ್ಪ ದುಡ್ಡು ತಂದು ಕೊಟ್ಟಲ್ಲ, ಆ ಕ್ವಾರ್ಟ್ರು ಅಂದರೆ ಆ ಮ್ಯಾಟ್ರು ನೀ ಏನಂದೆ ಅಂತ ಹೇಳ್ತಾಳೆ. ಮೀನಾ, ರೋಹಿಣಿ ಅವರ ಅಪ್ಪ ರೋಹಿಣಿಗೆ ದುಡ್ಡು ಕಳಿಸಿದ್ದಾರೆ, ನಾ ಅಂದ್ಕೊಳ್ಳೋಕ್ಕೆ ಏನಿದೆ ಹೇಳ್ರಿ ಅಂತ ಹೇಳ್ತಾಳೆ. ಶಾಂತಿ ಮಾತಾಡ್ತಾನೆ, ಏನ್ರಿ ಅವ್ರ ತಂದೆ ಕೊಡ್ತಾರೆ ಅಂದರೆ ನಾನು ನಂಬೋಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಇಷ್ಟು ದಿನ ಇಲ್ದವರು ಅವ್ರ ಅಪ್ಪ ಜೈಲಿಗೆ ಹೋದ್ಮಾಗ ಹೆಂಗೆ ದುಡ್ಡು ಕೊಟ್ಟರು ಅನ್ನೋದು ಇವನ ಅನುಮಾನ. ಏನೋ ಇಬ್ಬರು ಸೇರಿಕೊಂಡು ಕೇಳಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಏನಿಲ್ಲ, ಜೈಲಿಗೆ ಹೋಗೋಕ್ಕಂತ ಮುಂಚೆ ಇವ್ರ ಕೈಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳ್ತಾರೆ. ಹಂಗೆ ಸಾಧ್ಯನೇ ಇಲ್ಲ ಕೊಡೋಕ್ಕೆ. ಏನೋ ಇಬ್ಬರು ಸೇರಿ ಪೌಡ್ರಮ್ಮ ಮನೋಜ ಸೇರಿ ಕೇಳಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಯಾಕ್ರಿ ಚಿಂತೆ, ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ, ಕೊಟ್ಟರು ಬಿಟ್ಟರು ಇಟ್ಟರು ಅವ್ರು ತಾನೇ, ನಮಗೇನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಸೂರ್ಯ ಅದಕ್ಕೆ ಇದರಲ್ಲಿ ಬಿಸ್ನೆಸ್ ಮಾಡಿಬಿಟ್ಟು ಅಪ್ಪನ ರಿಟರ್ನ್ ಮಾಡ್ತಾನಂತೆ, ರಿಟರ್ನು ಅಂತೆಲ್ಲ ಹೇಳ್ತಾನೆ. ಅದಕ್ಕೆ ನಿಮ್ಮ ಅಣ್ಣ ಸುಳ್ಳು ಹೇಳ್ತಾ ಇರ್ಬೋದಾದರೆ ಪೌಡ್ರಮ್ಮ ರೋಹಿಣಿ ಯಾಕ್ರಿ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಸರಿಯಾದ ಐನಾತಿ, ಅವಳು ಏನೋ ಇಬ್ಬರು ಸೇರ್ಕೊಂಡು ಏನೋ ಗೇಮ್ ಮಾಡಿಸ್ತಾವ್ರ ಹೇಳ್ತಾರೆ. ನಿಜ ಅಂತ ಮಾತಾಡ್ರಿ, ಅವ್ರು ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಳ್ಳಿ ಹೋಗಲ್ಲ ಅಂತ ಹೇಳ್ತಾನೆ ಸೂರ್ಯ. ನಿನ್ನ ಗಾಡಿಗೆ ಕಂಪ್ಲೇಂಟ್ ಕೊಟ್ಟು ಎಸ್ಸಿದ್ದು ಇವರೇ ಅಂತ ಹೇಳ್ಬಿಟ್ಟು ನನಗೆ ಅನುಮಾನ ಅಂತ ಹೇಳ್ತಾನೆ. ಅದಕ್ಕೆ ಮೀನದಕ್ಕೆ ಎಲ್ಲರ ಮೇಲೂ ಯಾಕ್ರಿ ನಿಮಗೆ ಅನುಮಾನ ಅಂತ ಹೇಳ್ತಾರೆ. ಅದಕ್ಕೆ ಮನೆಯವ್ರ ಮೇಲಾದ್ರು ಸ್ವಲ್ಪ ನಂಬಿಕೆ ಇರಬೇಕು ಅಂತ ಮೀನಾ ಹೇಳ್ತಾಳೆ. ಅನುಮಾನ ಹುಟ್ಟಲೇಬೇಕು ನನಗೆ, ಇವ್ರು ಮಾಡ್ತಾ ಇರೋದು, ಇವರಿಬ್ಬರು ಸೇರಿ ಏನೋ ಗಜಿಬಿಜಿ ಕೆಲಸ ಮಾಡ್ತಾಯಿದ್ದಾರೆ ಅಂತಾನೆ ಸೂರ್ಯ. ಅದಕ್ಕೆ ಮೀನಾ, ಯಾವುದೋ ಬ್ಯಾಂಕಿಗೆ ಹೋಗಿ ಕಳ್ತನ ಮಾಡ್ಕೊಂಬಂದರೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಇರ್ಬೋದು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆದರೆ ಇವರ ಅಪ್ಪ ಪೌಡ್ರಮ್ಮನ ಅಪ್ಪ ದುಡ್ಡು ಕೊಟ್ಟಾನ ಅಂದ್ರೆ ನನಗೆ ನಂಬೋಕ್ಕಾಗ್ತಾಯಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ ಅದಕ್ಕೆ ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರ ದುಡ್ಡು ಅವ್ರ ಇಷ್ಟ, ನಿಮ್ಗೇನಕ್ಕೆ ಬೇಕು ಅಂತ ಹೇಳ್ತಾಳೆ. ಆವಾಗ ರವಿ ಶ್ರುತಿ ಮನೆಗೆ ಬಂದಿದ್ದಾರೆ, ಖುಷಿಯಿಂದ ಇದ್ದಾರೆ ಮನೆಗೆಲ್ಲರೂ. ನೀವು ಗಲಾಟೆ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಮನೆಯಲ್ಲೆಲ್ಲ ಅಸಮಾಧಾನ ತರಬೇಡಿ, ಸುಮ್ಮನಿರಿ ಅಂತ ಹೇಳ್ಬಿಟ್ಟು ಮೀನಾ ಬೈತಾಳೆ. ನೀವು ಯಾವುದನ್ನು ಮಾಡಬೇಡಿ ಅಂತ ಹೇಳ್ತೀರೋ ಅದನ್ನೇ ಜಾಸ್ತಿ ಮಾಡ್ತೀರಲ್ರಿ ಅಂತ ಹೇಳ್ತಾಳೆ ಮೀನಾ ಬೈತಾಳೆ. ಸೂರ್ಯ ಅದಕ್ಕೆ ನಾನು ನಿನ್ನ ಮಾತು ನಮ್ಮ ಅಪ್ಪನ ಮಾತು ಬಿಟ್ಟರೆ ಯಾರನ್ನಾದರೂ ಮಾತು ಕೇಳ್ತೀನ ನಾನು ಅಂತಾಳೆ. ಇರ್ಬೋದು, ಆದರೆ ನೀವು ಯಾವಾಗಲೂ ಒಂದೇ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಯಾವಾಗಲೂ ಒಂದೇ ಥರ ಇರೋಕ್ಕಾಗತ್ತಾನೆ, ಒಂದೇ ಥರ ಇರಬೇಕು ಅಂತಂದ್ರೆ ನಾವು ಸ್ಟ್ಯಾಚು ಆಗಬೇಕಷ್ಟೇ ಅಂತೇಳಿ ಅಂತಾನೆ. ನೀವು ಬೇರೆ ಥರ ಇರೋದೇ ನೋಡಿಲ್ಲ ನಾನು ಅಂತ ಹೇಳ್ತಾಳೆ. ನಮಗೆ ಬೇಜಾನ್ ವಿಷಯ ಗೊತ್ತಿದೆ, ಆದರೆ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಈ ಕಂತ್ರಿ ಕೆಲಸ ಎಲ್ಲ ಬಿಟ್ಬಿಟ್ಟು ನೋಡೋದು ನೀವು ಡ್ಯೂಟಿ ಹೋಗೋದ ಕಡೆ ಯೋಚನೆ ಮಾಡಿರಿ. ಡ್ಯೂಟಿ ಟೈಮ್ ಆಗ್ತಾಯಿದೆ, ಅದು ಬಿಟ್ಬಿಟ್ಟು ಎಲ್ಲ ಡಿಟೆಕ್ಟಿವ್ ಕೆಲಸ ಎಲ್ಲ ಮಾಡ್ತೀರಾ, ಅದೆಲ್ಲ ಏನಕ್ಕೆ ಬೇಕು ನಿಮಗೆ ಅಂತ ಹೇಳಿ ಬೈತಾಳೆ ಮೀನಾ. ಸರಿ, ನಾನು ಬಟ್ಟೆ ಹಾಡು ಬಂದುಬಿಟ್ಬಿಟ್ಟು ನಾನು ನಿಮಗೆ ಮಜ್ಜಿಗೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾಳೆ. ಎಲ್ಲರೂ ಡೈನಿಂಗ್ ಟೇಬಲ್ಗೆ ತಿಂಡಿಗೆ ಬರ್ತಾರೆ. ಆವಾಗ ಶ್ರುತಿ, ಏನು ತಿಂಡಿ ಮಾಡಿದ್ದೀರಾ ಮೀನಾ ಅವರೇ, ತುಂಬ ಘಮ ಘಮ ಅಂತದೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಇದ್ದವಳು ಈರುಳ್ಳಿ ಚಿತ್ರಾನ್ನ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಸೂರ್ಯ, ಬೇಗ ಬಡಿಸಿ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ ಮೀನಂಗೆ. ಶಾಂತಿ ಬಂದುಬಿಟ್ಟು ಇವಳಿಗೆ ಮೀನಂಗೆ ತಿಂಡಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ರೋಹಿಣಿಯನ್ನು ಮನೋಜ್ನೂ ಕರೆಯೋಕ್ಕಾಗಲ್ವೇನೆ ಅಂತ ಹೇಳ್ತಾಳೆ. ಅದಕ್ಕೆ ನಾನೇ ಕರೆದು ಬರ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಕರೆಯೋಕೆ ಹೋಗ್ತಾಳೆ. ಕರ್ಕೊಂಡು ಬನ್ನಿಯಮ್ಮ ತಿಂಡಿ ತಿನ್ನೋಣ ಅಂತ ಕರೆಬಿಡ್ತಾಳೆ. ಇಲ್ಲೂ ಸೂರ್ಯ ಬಂದುಬಿಟ್ಟು ಏನಪ್ಪ ಇದು, ರೋಹಿಣಿ ಪೌಡ್ರಮ್ಮನ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ ಶಾಂತಿಗೆ. ಅದಕ್ಕೆ
ಸಕ್ಕರೆ ಬೈಲು ಸಕ್ಕರೆಗೆ ಆಗಿಲ್ಲ ಇದು ದುಡ್ಡಿಗೆ ಇದು ಆಗೈತಿ ಅಂತ ಹೇಳ್ಬಿಟ್ಟು ಅಂತಾರೆ. ಆಮೇಲೆ ಇಬ್ಬರನ್ನೂ ಕರ್ಕೊಂಬಂದು ಕುಂದಿರಿಸ್ಬಿಟ್ಟು ತಿಂಡಿ ಬಿಡಿಸ್ತಾಳೆ ಶಾಂತಿನೇಯ. ಮೀನ ಬಿಡಿಸ್ತೀನಿ ಅಂತ ಹೋಗ್ತಾಳೆ, ಬೇಡ ನಾನೇ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಿಡಿಸ್ತಾಳೆ. ಶಾಂತಿ ಕೇರ್ ಮಾಡೋದು ನೋಡ್ಬಿಟ್ಟು ಎಲ್ಲರೂ ಆ ಕಡೆ ನೋಡ್ತಾ ಇರ್ತಾಳೆ ಶಾಂತಿ ಕಡೆಗೆ. ಅದಕ್ಕೆ ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಅದಕ್ಕೆ ಸೂರ್ಯ ಬಂದ್ಬಿಟ್ಟು ಸಕ್ಕರೆ ಬೈಲು ಶಾಂತಮ್ಮಂಗೆ ಹೋಗ್ಬಿಟ್ಟು ಫಸ್ಟು ಮರುವಿನ ಕಾಯಿಲೆ ಬಂದಿದೆ, ಹೋಗಿ ಫಸ್ಟು ಮಾತ್ರೆ ಕುಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಯ್ಯೋ ಶಾಂತಿ ಅದಕ್ಕೆ ಅವಳ್ದು ಇದ್ದುದ್ದೇ ಒಂದು ಸುಮ್ಮನೆ ತಿಂಡಿ ತಿನ್ರಮ್ಮ ಅಂತ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಸೂರ್ಯ ಅಯ್ಯೋ ಹೋಯ್ತಲ್ಲಪ್ಪ ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಪೌಡ್ರಮ್ಮ ಬೇರೆ ತಿಂಡಿ ತಿನ್ನಬೇಕು, ಎಲ್ಲ ಈ ತಿಂಡಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದನ್ನೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇನ್ನೆಲ್ಲಾಗುತ್ತೆ ಇದು ಮಾಡೋದು, ರಥ ಎಲ್ಲ ಹಾಳಾಗಿ ಭಂಗವಾಗೋತು ಅಂತ ಹೇಳ್ತಾನೆ. ತಿನ್ನೋಕ್ಕೆ ನೀಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಯ್ಯೋಯ್ಯೋ ಹೌದು ಕಣಮ್ಮ ರೋಹಿಣಿ ಅಂತೇಳಿ ಶಾಂತಿ ನಾನು ಮರ್ತೇ ಹೋಗ್ಬಿಟ್ಟೆ ಕಣಮ್ಮ ಅಂತ ಹೇಳ್ಬಿಟ್ಟು ತಿಂಡಿನೆಲ್ಲ ತೆಗಿತಾಳೆ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಮೀನಾ ರೋಹಿಣಿ ಈ ತಿಂಡಿ ತಿನ್ನಬೇಡ ಅಂತ ಗೊತ್ತಿದ್ರು ಈ ತಿಂಡಿ ಯಾಕಮ್ಮ ಮಾಡಿದೆ ಅಂತ ಹೇಳಿ ಶಾಂತಿ ಮೀನಂಗೆ ಬೈತಾಳೆ. ಅದಕ್ಕೆ ಅವ್ರ ತಿಂಡಿ ಅವರೇ ಮಾಡ್ಕೋಬೇಕು ಅಂತ ಏನೋದು ಮರ್ತೋಗಿದೆಯೋ ಅಂತ ಹೇಳ್ಬಿಟ್ಟು ಸೂರ್ಯ ಹಿಂಗೆ ಹೇಳ್ತಾಳೆ. ಅವ್ರಿಗೂ ನಾನೇ ತಿಂಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಅವ್ರ ಕಷ್ಟ ನೋಡಿ ಚಿತ್ರಾನ್ನ ಮಾಡೋಕ್ಕೆ ಮುಂಚೆ ಅವ್ರಿಗೋಸ್ಕರ ಬೇರೆ ತಿಂಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಅತ್ತೆ ತಗೊಂಬತ್ತೀನಿ ರೀ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ತಿನ್ನಬೇಡ ನೀನು ಹೆಂಡ್ತಿ ತಿಂದಿದ್ದು ತಿನ್ನಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆವಾಗ ಬಿಡು ಅವನಿಗೆ ಚಿತ್ರಾನ್ನ ಈರುಳ್ಳಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ, ತಿನ್ನಲಿ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಆಗ ಮನೋಜ್ ಬಂದುಬಿಟ್ಟು ಪರವಾಗಿಲ್ಲ ಬಿಡು, ನಾನಿವತ್ತು ಬೇಜಾರು ಮಾಡ್ಕೊಳಲ್ಲ, ನಾನಿವತ್ತು ಯಾಕೆ ಅಂತ ತಿನ್ನಬೇಡ ಅಂತಂದರು ತಿಂಡಿನ. ಯಾಕೆ ಅಂತಂದರೆ ನನಗಿಷ್ಟು ದಿನ ನನ್ನ ಹತ್ರ ದುಡ್ಡು ಇರಲಿಲ್ಲ, ನನಗೆ ಕೆಲಸ ಇರಲಿಲ್ಲ ಅಂತೇಳಿ ಮರುವತಿ ಕೊಡ್ತಾ ಇರಲಿಲ್ಲ ಯಾರು ಮನೆಯಲ್ಲಿ. ಈಗೆಲ್ಲ ಬಂದಿದೆ, ನನಗೇನು ಬೇಜಾರಿಲ್ಲ, ನನ್ನ ಅಕೌಂಟಲ್ಲಿ 15 ಲಕ್ಷ ಇದೆ, ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾನೆ. ಸೂರ್ಯ ಕ್ವಶನ್ ಕೇಳ್ತಾನೆ, ಏನಂತಂದರೆ ರಂಗನಾಥ್ಗೆ ದುಡ್ಡು ಕೇಳ್ತಾನೆ. ದುಡ್ಡು ಕೇಳಿದ್ರೆ ಇದರ ಕೈಯಲ್ಲಿಲ್ಲ ಕಣೋ, ಅಕೌಂಟಲ್ಲಿ ಇದೆ, ಬಿಡ್ಸ್ಕೊಂಬಂದು ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಹೌದಲ್ಲನಪ್ಪ ದುಡ್ಡು ಬೇಡಪ್ಪ ಕೇಳ್ತಾ ಇರೋದು, ಈಗ ನೀನು ನನಗೆ ದುಡ್ಡು ಕೊಡಬೇಕಂದ್ರೆ ಯಾರಿಗೆ ಕೊಡ್ತೀಯಾ ಅಂತ ಹೇಳ್ತಾನೆ. ಅದಕ್ಕೆ ನಿನ್ನ ಕೈಲೇ ಕೊಡ್ತೀನಿ ಅಂತ ಹೇಳ್ತಾನೆ. ಮೀನಾಗೆ ನಿಮ್ಮ ಅಮ್ಮ ದುಡ್ಡು ಕೊಡ್ಬೇಕಂತಂದ್ರೆ ನೀನು ಯಾರು ಕೈ ಕೊಡು, ಅದಕ್ಕೆ ಮೀನಾ ನಮ್ಮಮ್ಮ ನನ್ನ ಕೈಲೇ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಇವಳು ಕೇಳ್ತಾಳೆ ಶ್ರುತಿಗೆ, ನಿಮ್ಮಮ್ಮ ನಿನಗೆ ದುಡ್ಡು ಕೊಡಬೇಕಂದ್ರೆ ನನ್ನ ಕೈಲೇ ಕೊಡೋದು ಅಂತ ಹೇಳ್ತಾರೆ. ಆದರೆ ಇವ್ರು ರೋಹಿಣಿ ಅವರಮ್ಮ ಮಾತ್ರ ಮನೋಜ್ ಅಕೌಂಟಿಗೆ ಹೆಂಗೆ ದುಡ್ಡು ಹಾಕಿದ್ರು, ಇಲ್ಲ ನನಗೆ ಕ್ವಶನ್, ಇದೊಂದು ಅನುಮಾನ ನನಗೆ ಅಂತ ಹೇಳ್ತಾನೆ. ನಾನೇ ಹೇಳಿದ್ದು ಮನೋಜ್ ಅವರು ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರು, ಅದಕ್ಕೆ ಅವ್ರ ಹೆಸರಿಗೆ ಅಕೌಂಟಿಗೆ ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟು ಹೇಳಿ ಅಂತ ನಾನೇ ಹೇಳಿದ್ದೆ. ಅದಕ್ಕೋಸ್ಕರ ಮನೋಜ್ ಅಕೌಂಟ್ ಅವ್ರಿಗೆ ಹಾಕಿದ್ದಾರೆ. ನನಗೆ ಹಾಕಿದ್ರೇನೋ ಅವ್ರಿಗೆ ಹಾಕಿದ್ರೇನೋ, ನನಗೆ ಹಾಕಿದ್ರೆ ಮತ್ತೆ ಮನೋಜ್ ಅವ್ರ ಅಕೌಂಟಿಗೆ ಚೇಂಜ್ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಅವ್ರಿಗೆ ಡೈರೆಕ್ಟಾಗಿ ಹಾಕ್ಸಿದ್ದೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಇದನ್ನೇ ಒಂದು ದೊಡ್ಡ ವಿಷಯ ಅಂತ ಹೇಳ್ಬಿಟ್ಟು ಇದನ್ನೇ ಸೀನ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಅಂತ ಹೇಳಿ ಮುಚ್ಚಾಕ್ತಾಳೆ ರೋಹಿಣಿ. ಅವನ ಹೆಂಡ್ತಿ ಮನೆ ಕಡೆಯಿಂದ ಅವನಿಗೇನು ಬರಲಿಲ್ವಲ್ಲ ಅಂತ ಹೊಟ್ಟೆ ಕಿಚ್ಚು ಅವನಿಗೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಅದಕ್ಕೆಲ್ಲ ಹೀಗೆಲ್ಲ ಮಾತಾಡ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಇದ್ದಳು, ನನ್ನ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಲಿದ್ರೆ ನಿಮಗೆ ಹೊಟ್ಟೆಗೆ ಊಟ ಹೋಗೋದೇ ಇಲ್ಲ ತಿಂಡಿ ಅಂತ ಅಂತಾಳೆ. ಅದಕ್ಕೆ ನಮ್ಮ ಮನೆಯವರು ಕೊಡೋ ಪರಿಸ್ಥಿತಿಯಲ್ಲೂ ಇಲ್ಲ, ಆದರೆ ನಮ್ಮ ಮನೆಯವರು ಕೊಡಲಿದ್ರೂ ಹೆಂಗೆ ಬದುಕಬೇಕು ಅಂತ ನಮಗೆ ಗೊತ್ತೇ, ಕಷ್ಟಪಟ್ಟು ಯಾರ ಸಹಾಯ ಇಲ್ಲದೇ ಬದುಕೋದು ನಮ್ಮ ಮನೆಯವರಿಗೆ ಗೊತ್ತಿದೆ, ನಮ್ಮ ಮನೆಯವರಿಗೆ ಬೆಳೆಯೋದು ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಮನೋಜು, ಏನಮ್ಮ ಮೀನಮ್ಮ, ನಾನು ನನ್ನ ಹೆಂಡತಿ ದುಡ್ಡಿಂದ ಮಾಡ್ತಾಯಿದ್ದೀನಿ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ, ನಾನು ಯಾಕೆ ಹಂಗೆ ಹೇಳ್ತಾ ಇರೋದು, ನೀವೇ ಹೇಳ್ಕೊತಾ ಇರೋದು, ನಾನು ಆ ಥರ ಹೇಳೋಕ್ಕೆ ಹೋಗಲ್ಲ, ಅತ್ತೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಏನಮ್ಮ ಶಾಂತಮ್ಮ, ನನ್ನ ಹೆಂಡತಿ ಮನೆಗೆ ಏನೂ ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ನಾನೀಗ ಓಡಿಸ್ತಾ ಇದ್ದೀನಲ್ಲ ಕಾರು, ಅದನ್ನು ನನ್ನ ಹೆಂಡತಿ ನನಗೋಸ್ಕರ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಕೊಡಿಸಿರೋದು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಶ್ಲೋಕ ಹೇಳ್ಬಿಟ್ಟು, ಬೆಳೆ ಬೆಳೆಯೋರಿಗೆ ಊಟದ ಭಯ ಇರೋದಿಲ್ಲ ಅಂತ ಹೇಳಿ ಈ ಥರ ಎಲ್ಲ ಒಂದು ಬೆಳೆದೇ ಬೆಳಿತೀನಿ ಅಂತ ಅರ್ಥ. ಇದರ ಅರ್ಥ 3 ಜನ ಮಕ್ಕಳು ಹಾಗೆ ಬೆಳಿಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳ್ತಾನೆ. ಒಬ್ಬರ ಆಸೆ ಇನ್ನೊಬ್ಬರ ಅಸೂಯೆ ಆಗಬಾರ್ದು ಅಂತ ಹೇಳ್ತಾನೆ. ಎಲ್ಲರೂ
ಆರಾಮಾಗಿ ತಿಂದು ಸೈಲೆಂಟಾಗಿ ಕೈ ತೊಳೆದು ಸಮಾಧಾನವಾಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ರಂಗನಾಥ್. ರೂಮಲ್ಲಿ ಮನೋಜ್ ಇರ್ತಾನೆ, ಅಲ್ಲ ರೋಹಿಣಿ ಬರ್ತಾಳೆ. ಆವಾಗ ಅವಳು ಜಿಗಡ್ತಾಳೆ, ಏನು ರೋಹಿಣಿ ಅಂತ ಹೇಳ್ತಾನೆ. ಅದಕ್ಕೆ ನಾನೇ ರೋಹಿಣಿ ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ನೀವು ಇಷ್ಟೊಂದು ಓದಿರೋ ನಿಮಗೆ ಏನು ಓದಿರೋ ಸೂರ್ಯನ ಜೊತೆಗೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗಲ್ವಲ್ಲ ನಿಮಗೆ, ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳ್ತಾನೆ ಮನೋಜು. ಅದಕ್ಕೆ ರೋಹಿಣಿ ಬಂದುಬಿಟ್ಟು ಪದೇ ನನ್ನ ಅಕೌಂಟಿಗೆ ದುಡ್ಡು ಬಂತು ಅಂತ ಹೇಳ್ತೀರಾ, ಅದಕ್ಕೆ ಅಲ್ವಾ ಅವರಷ್ಟು ಪ್ರಶ್ನೆ ಮಾಡಿದ್ದವರು. ದೇವರು ಏನೋ ನನಗೆ ಬುದ್ಧಿ ಕೊಟ್ಟಿದ್ದಾನೋ, ಹೆಂಗೋ ಸರಿ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜು, ಸಾರಿ ರೋಹಿಣಿ, ನಾನು ದುಡ್ಡು ಬಂದ ಖುಷಿಯಲ್ಲಿ ಹಂಗೆ ಬಾಯಿ ತಪ್ಪಿ ಹೇಳಿದೆ ಅಂತ ಹೇಳ್ತಾನೆ. ಹಂಗೆ ಬಾಯಿ ತಪ್ಪಿಬಿಟ್ಟು ನಿಮ್ಮ ಹತ್ರ ಇದು ಕೊಟ್ಟಿರೋದು ಅಂತ ಹೇಳಿಬಿಡ್ರಿ ಅಂತ ಹೇಳ್ತಾಳೆ. ನೋಡಿ, ಇದೇ ಲಾಸ್ಟ್ ವಾರ್ನಿಂಗು. ಈ ದುಡ್ಡಿನ ಬಗ್ಗೆ ಬಿಟ್ಟು ನನ್ನ ಬಗ್ಗೆ ಹೇಳ್ದೇ ಬೇರೆ ಯಾರ ಹತ್ರನ ಮಾತಾಡಬೇಡಿ ಅಂತ ಹೇಳ್ತಾಳೆ. ನನಗೆ ಯಾಕೋ ಸೂರ್ಯನಿಗೆ ಡೌಟ್ ಬಂದಿದೆ ಅಂತ ಹೇಳಿ ಅಂತಾಳೆ ರೋಹಿಣಿ. ಅದಕ್ಕೆ ಅಷ್ಟೆಲ್ಲ ಸೀನ್ ಇಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ. ಸೂರ್ಯ ಯಾವಾಗಲೂ ಕಿಂಡಲ್ ಮಾಡಂಗೆ ಈಗೂ ಮಾಡಿದಾನಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮನೋಜ್. ಆ ಸೂರ್ಯನ ಅಷ್ಟು ಇದರಲ್ಲಿ ಥಿಂಕ್ ಮಾಡಬೇಡಿ ನೀವು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಏನೋ ನಿಜ ಒಪ್ಪಿಸೋಕ್ಕೆ ಅಂತ ಹೇಳ್ಬಿಟ್ಟು ಅವನೇನೋ ಟ್ರೈ ಮಾಡ್ತಾ ಇದ್ದಾನೆ, ಸತ್ಯ ಹೇಳಿಬಿಟ್ಟಿರ, ಹುಷಾರಾಗಿರಿ ಅಂತ ಹೇಳ್ತಾನೆ. ಅದಕ್ಕೆ ನಾನೇನು ಸುಳ್ಳು ಹೇಳೋದಕ್ಕೆ ಮುಟ್ಟಾಳನ ಸತ್ಯ ಹೇಳೋದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ದುಡ್ಡು ಇಷ್ಟೊಂದು ಇದೆಯಲ್ಲ ಅತ್ಲಾಗೆ ಎಲ್ಲ ಖಾಲಿ ಮಾಡಿಬಿಡೋಣ ಅಂತ ಹೇಳ್ತಾನೆ. ಅದೇ ಬಿಸ್ನೆಸ್ ಶುರು ಮಾಡಿಬಿಟ್ಟು ಎಲ್ಲ ದುಡ್ಡನ್ನು ಅದಕ್ಕೆ ಇನ್ವೆಸ್ಟ್ ಮಾಡಿಬಿಡೋಣ, ಹಾಗಂತ ಯಾರ್ಯಾರೋ ಮಾತು ನಂಬಿ ದುಡ್ಡು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿ ಮೋಸ ಹೋಗ್ಬಿಡ್ಬೇಡಿ ಅಂತ ಹೇಳ್ತಾಳೆ. ಈ ದುಡ್ಡಲ್ಲಿ ಏನೇನು ಮಾಡ್ಬೋದು ಅಂತೇಳಿ ನಾನು ಹೇಳ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಸಾಕು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ರೋಹಿಣಿ ಅದಕ್ಕೆ ಈ ದುಡ್ಡಿನ ಬಗ್ಗೆ ಸೂರ್ಯ ಮಾತಾಡ್ತಾರಂಗೆ ಅವ್ನ ಬಾಯಿ ಬೀಗ ಹಾಕಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅವನ ಬಾಯಿಗೆ ಬೀಗ ಹಾಕೋಕ್ಕೆ ನಮ್ಮ ಕೈಲಾಗುತ್ತಾ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ. ಅದಕ್ಕೆ ನಮ್ಮ ಕೈಲಾಗಲಿದ್ರೆ ಏನಂತೆ, ಬೀಗ ಹಾಕ್ಸೋಕ್ಕೆ ಮೀನನ್ನೇ ಉಪಯೋಗಿಸ್ಕೊಂತಾನೆ ಅಂತ ಹೇಳ್ಬಿಟ್ಟು ಮೀನ ಹತ್ರ ಬರ್ತಾಳೆ. ಅದಕ್ಕೆ ಮೀನ ಹತ್ರ ಬಂದುಬಿಟ್ಟು ರೋಹಿಣಿ, ಏನು ನಿಮ್ಮ ಸೂರ್ಯಗೆ ಏನು ಇಲ್ಲಿದ್ದೆಲ್ಲ ಮಾತಾಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ನೀವೇ ಅವ್ರ ಹತ್ರ ಹೋಗಿ ಕೇಳಿ ಅಂತ ಅವ್ರು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟೆ ನಿಮ್ಮ ಹತ್ರ ಹೇಳ್ತಾರದು. ನನ್ನ ಹೆಸ್ರಿಗೆ ಕಳಿಸಿದ್ರೇನೋ ದುಡ್ಡು ನಮ್ಮ ತಂದೆ, ಮನೋಜ್ ಹೆಸ್ರಿಗೆ ಕಳಿಸಿದ್ರೇನೋ ದುಡ್ಡು ಕೊಡ್ತಾ ಇರೋದು ಅವರು, ನಾವು ಸೂರ್ಯ ಯಾಕೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಅದಕ್ಕೆ ಮೀನಾ ಬಂದುಬಿಟ್ಟು ಅದಕ್ಕೆ ನಿಮ್ಮ ತಂದೆನೇ ಕೊಟ್ಟರೆ ಆ ದುಡ್ಡು ಅಂತ ಹೇಳ್ಬಿಟ್ಟು ಇಷ್ಟೊಂದು ಪ್ರಶ್ನೆ ಮಾಡ್ತಾಯಿದ್ದೀರಲ್ಲ ರೋಹಿಣಿಯವರೇ, ನೀವು ನಿಮ್ಮ ತಂದೆನೇ ದುಡ್ಡು ಕೊಟ್ಟಾರ ಅಂತ ಹೇಳ್ಬಿಟ್ಟು ನನಗೆ ಅನುಮಾನ ಬರ್ತಾಯಿದೆ ಅಂತ ಹೇಳ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ. ನಾಳೆ ಸಂಚಿಕೆಯ ಮುನ್ನೋಟ. ಸೂರ್ಯ ಕೂತಿರ್ತಾನೆ ಫ್ರೆಂಡ್ಸ್ ಜೊತೆ ಎಲ್ಲ, ಅಲ್ಲಿ ಸಾಧುಗಳು ಬರ್ತಾರೆ. ಸಾಧುಗಳು ಬಂದು ಏನು ದುಡ್ಡು ಬೇಕಾ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಸಾಧುಗಳಿಗೆ ಕೊಡೋಕೆ ದುಡ್ಡು ಬೇಡ ನಿಮ್ಮ ಕೈ ಬೇಕು ಅಂತ ಹೇಳ್ತಾನೆ. ದುಡ್ಡು ಬೇಡ ನಿಮ್ಮ ಕೈ ಬೇಕು ಅಂತ ಹೇಳ್ತಾರೆ ಸಾಧುಗಳು. ಅದಕ್ಕೆ ಕೈ ಕೊಡ್ತಾನೆ. ಕೈ ಕೊಟ್ಬಿಟ್ಟು ನೀನು ಅದೃಷ್ಟವಂತ ಅಂತೆಲ್ಲ ಹೇಳ್ತಾರೆ. ಹೇಳಿದ್ಮೇಲೆ ಇವತ್ತು ನಿನ್ನ ಮನೆಗೆ ಹೋಗು, ಇವತ್ತು ಏನೇ ಅದೃಷ್ಟ ಇದ್ದರೂ ನಿನಗೆ ಭಾಳ ಈ ಕಂಟಕ ಇದೆ, ಹೋಗ್ಬಿಟ್ಟು ಇವತ್ತು ಮನೆಗೆ ಹೋಗು, ಏನು ಕೆಲಸ ಮಾಡಬೇಡ ಅಂತ ಹೇಳ್ತಾರೆ. ಅವ್ನು ಶಾಕಾಗಿ ನಿಂತ್ಕೊತಾನೆ. ಇವತ್ತಿನ ಮುನ್ನೋಟ ಮುಗಿಯುತ್ತೆ. ಇವತ್ತಿನ ಸಂಚಿಕೆ ಬಗ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.